ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಮೊಹಮ್ಮದ್ ನಿಜಾಮುದ್ದೀನ್ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಬೀದರ್ ನಗರದಲ್ಲಿ ಒಂದು ಐತಿಹಾಸಿಕ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭಾಗದ ಬಹಮನಿ ಸಾಮ್ರಾಜ್ಯದ ಕುರಿತು ಅವರ ಕಲೆ, ಸಾಹಿತ್ಯ, ಅವರ ನಾಣ್ಯ ಹಾಗೂ ಅವರ ಕಾಲದ ಅಭಿವೃದ್ಧಿ, ವಸ್ತುಶಿಲ್ಪ ಇವೆಲ್ಲವುಗಳನ್ನು ನಾವು ಕೂಲಂಕಷವಾಗಿ ತಿಳಿದುಕೊಳ್ಳಲಿಕ್ಕೆ ಒಂದು ವಿಚಾರ ಸಂಕಿರಣವನ್ನು ನಗರದ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಭಾಗದ ಒಂದು ಬಹಮನಿ ಸುಲ್ತಾನರ ಬಗ್ಗೆ ನಾವು ಬಹಳ ಕಡಿಮೆ ತಿಳಿದುಕೊಳ್ತಾ ಇದ್ದೇವೆ. ಅವರು 1327ರಿಂದ ಸುಮಾರು 1518ರವರೆಗೆ ಇಲ್ಲಿ ರಾಜ್ಯ ಆಳ್ವಿಕೆಯನ್ನು ಮಾಡಿದ್ದಾರೆ. ಅವರ ಬಹಳ ಮಹತ್ವದ ಕೊಡುಗೆಗಳು ಈ ಭಾಗಕ್ಕಿವೆ. ಹೀಗಾಗಿ ನಾವು ಅವರನ್ನು ಮರೆಯುವ ಹಾಗಿಲ್ಲ. ಅವರ ಒಂದು ಇತಿಹಾಸವನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ಒಂದು ಜನರೇಷನ್ ಕೂಡ ಆ ಇತಿಹಾಸವನ್ನು ನೆನಪಿಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಚಾರ ಸಂಕಿರಣ ಫೆಬ್ರವರಿ 1, 2026ರಂದು ಇದನ್ನು ಹಮ್ಮಿಕೊಳ್ಳಲಾಗಿದೆ. ಮುಂಜಾನೆ 10:30 ಗಂಟೆಗೆ ಮೊಘಲ್ ಗಾರ್ಡನ್ನಲ್ಲಿ ಇದು ಪ್ರಾರಂಭವಾಗಲಿದೆ. ಇದರ ಒಂದು ಉದ್ಘಾಟನೆಯನ್ನು ನಮ್ಮವರೇ ಆದಂತಹ ಪೌರಾಡಳಿತ ಹಾಗೂ ಹಜ್ ಸಚಿವರು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು ಈ ಒಂದು ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಪರಮೇಶ್ವರ್ ನಾಯ್ಕ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಬ್ದುಲ್ ಖದೀರ್, ವಿಜ್ಡಮ್ ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಜನಾಬ್ ಮೊಹಮ್ಮದ್ ಆಸಿಫುದ್ದೀನ್ ಹಾಗೂ ಹೈದರಾಬಾದ್ನಿಂದ ನ್ಯಾಷನಲ್ ಉರ್ದು ಯೂನಿವರ್ಸಿಟಿಯ ಮಾನು, ಇದರ ಫಾರ್ಮರ್ ಡೀನ್, ಮೊದಲಿನ ಡೀನ್ ಪ್ರೊಫೆಸರ್ ನಸೀಮುದ್ದೀನ್ ಫರಾಸ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಇದಲ್ಲದೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ, ಮಾನು ಇಂದ ಹಾಗೂ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಿಂದ, ಖಾಜಾ ಬಂದನವಾಸ್ ವಿಶ್ವವಿದ್ಯಾಲಯ ಗುಲ್ಬರ್ಗಾದಿಂದ ಬಹಳಷ್ಟು ಇತಿಹಾಸ ತಜ್ಞರು ಈ ಒಂದು ವಿಚಾರ ಸಂಕಿರಣದಲ್ಲಿ ತಮ್ಮ ಅಮೂಲ್ಯ ಕೊಡುಗೆಗಳನ್ನು ಈ ಒಂದು ಬಹಮನಿ ಸಾಮ್ರಾಜ್ಯದ ವಿವಿಧ ಮಗ್ಗಲುಗಳ ವಿವಿಧ ಇತಿಹಾಸದ ಬಗ್ಗೆ ನಮಗೆ ತಿಳಿಸಲಿದ್ದಾರೆ. ಕಾರಣ ನಾನು ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಒಂದು ಐತಿಹಾಸಿಕ ವಿಚಾರ ಸಂಕಿರಣದಲ್ಲಿ ತಾವೆಲ್ಲ ಭಾಗವಹಿಸಬೇಕು, ಇದರ ಲಾಭವನ್ನು ಪಡೆದುಕೊಳ್ಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ.